ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ಬಿಲ್ ಮಂಡನೆಯಾಗಿ ಅಂಗೀಕಾರ ಆಗಿ ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದುಬಿಟ್ಟಿದೆ. ಸೊ ವಕ್ಫ್ ತಿದ್ದುಪಡಿ ಮಸೂದೆ ಈಗ ಕಾಯ್ದೆಯಾಗಿ ಬದಲಾಗಿದೆ. ಅತಿ ದೊಡ್ಡ ಬದಲಾವಣೆ, ಐತಿಹಾಸಿಕ ಹೆಜ್ಜೆ ಇಡುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣ ಯಶಸ್ವಿಯಾಗಿರೋದು. ಈ ಹೊತ್ತಲ್ಲಿ ಬರ್ತಿರುವಂಥ ಸಿಡಿಲ್ನಂಥ ಸುದ್ದಿ ವಕ್ಫ್ ಬೋರ್ಡ್ಗೆ. ಕಾಯ್ದೆಯಾದ ಬೆನ್ನಲ್ಲೇ ಬಿಗ್ ಆಪರೇಷನ್ ಶುರುವಾಗೇ ಬಿಟ್ಟಿದೆ. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಅತಿ ದೊಡ್ಡ ಸುದ್ದಿ. ಯಾವ ರೀತಿ BJP ಈಗ ಆಪರೇಷನ್ ಶುರು ಮಾಡಿದೆ, ವಕ್ಫ್ ವಿರುದ್ಧ ಎಂಥ ಪ್ರಹಾರ, ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಪ್ರತಿಪಕ್ಷಗಳಿಗೆ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿದವ್ರಿಗೆ ಇರೋದು ಒಂದೇ ಆಪ್ಷನ್ನು, ಸುಪ್ರೀಂ ಕೋರ್ಟ್ಗೆ ಮೂವ್ ಆಗೋದು. ಸುಪ್ರೀಂ ಕೋರ್ಟ್ ಕದ ತಟ್ತಾ ಇದ್ದಾರೆ. ಆದರೆ ರಾಷ್ಟ್ರಪತಿ ಅಂಕಿತ ಬೀಳುವ ಮೂಲಕ ಇದು ಲಾ ಆಗಿ ಈಗ ಶಕ್ತಿಯನ್ನು ಪಡೆದುಕೊಂಡೇ ಬಿಟ್ಟಿದೆ. ಸೊ ಕಾರ್ಯಾಚರಣೆ ಸ್ಟಾರ್ಟ್. ಈ ಕೂಡಲೇ ಇನ್ನು ಕಾಯ್ದೆ ಆಯಿತು, ಇನ್ಯಾವತ್ತೂ ಆ್ಯಕ್ಷನ್ ಅಲ್ಲ. ಇದು ಕಾಯ್ದೆಯ ರೂಪವನ್ನು ಪಡೆದುಕೊಳ್ತಾ ಇದ್ದ ಹಾಗೆ ಆ್ಯಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. BJP ಸರ್ಕಾರ ಇರುವಂಥ ರಾಜ್ಯಗಳಲ್ಲಂತೂ ಕ್ವಿಕ್ ಆ್ಯಕ್ಷನ್ ಸ್ಟಾರ್ಟ್ ಆಗಿರೋದು. ಈಗ ಎಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಮರ್ಮಾಘಾತ ಎದುರಾಗಿದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮತ್ತು ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ? ಕರ್ನಾಟಕ ಸರ್ಕಾರ ಇನ್ನು ಒಂದು ಆ್ಯಕ್ಷನ್ ತಗೊಳ್ಳೇಬೇಕಲ್ಲ. ವಕ್ಫ್ ಅಕ್ರಮದ ವಿರುದ್ಧ ಕೇಂದ್ರ ಸರ್ಕಾರದ ಕಾಯ್ದೆ ಬಂದಿರೋದ್ರಿಂದ ಆ್ಯಕ್ಷನ್ ಆಗಲೇಬೇಕಲ್ಲ. ಏನು ಮಾಡ್ತಾರೆ ಈಗ ಸಿದ್ದರಾಮಯ್ಯನವರು ಅನ್ನೋ ಕುತೂಹಲವೂ ಇದೆ. ಮೊದಲು UPಯಿಂದ ನೋಡ್ತಾ ಬರೋಣ. UPಯಲ್ಲಿ ಲಕ್ಷ ಎಕರೆ ವಕ್ಫ್ ಅಕ್ರಮ ಆಸ್ತಿ ಇದೆ ಅನ್ನೋದನ್ನು ಬೇರೆ ಯಾರು ಬೇಡ, OIC ಒಪ್ಕೊಂಡಿದ್ರು. ಹಿಂದೆ ನಾವು ಈ ಬಗ್ಗೆ ವಿಡಿಯೋ ಮಾಡಿದ್ವಿ. ಅವ್ರು ಏನು ಹೇಳಿದರು, ಹಾಗಾದರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ನಮ್ಮ ಲಕ್ಷ ಎಕರೆ ಆಸ್ತಿಯನ್ನು ತೊಗೊಂಡ್ಬಿಡ್ತೀರಾ? UPದು ಒಂದು ಸೀಮಿತವಾಗಿ ಅವ್ರು ಮಾತಾಡಿದ್ದು, UPಯಲ್ಲಿ ಲಕ್ಷ ಎಕರೆ ಡಾಕ್ಯುಮೆಂಟ್ ಇಲ್ಲ ಅಂತ ನೀವು ತೊಗೊಂಡ್ಬಿಡ್ತೀರಾ ವಾಪಸ್ಸು ಅನ್ನುವ ಮೂಲಕ ಡಾಕ್ಯುಮೆಂಟ್ ಇಲ್ದಿರುವಂಥ ಲಕ್ಷ ಎಕರೆ ಲ್ಯಾಂಡ್ ಇದೆ ಅನ್ನೋದನ್ನು ಒಪ್ಕೊಂಡಿದ್ರು. BJP ಕೂಡ ಅದನ್ನು ಕೌಂಟರ್ ಮಾಡಿತ್ತು. ಈಗ ಅದರ ವಿರುದ್ಧ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ವರ್ಕನ್ನು ಶುರು ಮಾಡ್ತಾ ಇದ್ದಾರೆ. ನೋಡಿ ಏನು ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್ ಅಂದರೆ, ಎಲ್ಲರಿಗಿಂತ ಮೊದಲು ಅನ್ನುವಂತೆ ಹೆಜ್ಜೆ ಇಡ್ತಾ ಇದೆ UP ಸರ್ಕಾರ. ಮಹಾರಾಷ್ಟ್ರದಲ್ಲೂ ಆ್ಯಕ್ಷನ್ ಶುರು ಆಗ್ತಾ ಇದೆ ದೇವೇಂದ್ರ ಫಡ್ನವೀಸ್ ಅವರಿಂದ. ಇಲ್ಲಿ ಸರ್ವೆ ನಡೆಯುತ್ತೆ. ಈಗ ಯೋಗಿ ಆದಿತ್ಯನಾಥ್ ಅವರು ನೋಡಿ, ಶಿಯಾ ಮತ್ತು ಸುನ್ನಿ ವಕ್ಫ್ ಬೋರ್ಡ್ ಎಷ್ಟು ಅಕ್ರಮ ಆಸ್ತಿ ಇದೆ ಅನ್ನುವಂಥ ಸಂಪೂರ್ಣ ದಾಖಲೆಗಳನ್ನು ತೆಗೆಸಿದ್ದಾರೆ. ಸುನ್ನಿ ಬೋರ್ಡ್ನಲ್ಲಿ 1,24,000 ಅಕ್ರಮ ಆಸ್ತಿಗಳು ಪತ್ತೆಯಾಗಿವೆ ಅಂತ ಈ ಸರ್ವೆಯಲ್ಲಿ. ಮತ್ತು ಶಿಯಾ ವಕ್ಫ್ ಬೋರ್ಡ್ನಲ್ಲಿ ಒಟ್ಟು 7,785 ಅಕ್ರಮ ಆಸ್ತಿಗಳು ಪತ್ತೆಯಾಗಿವೆ. UP ಸರ್ಕಾರ ತಡನೇ ಮಾಡದೆ ಎಲ್ಲ ರೆಡಿನೇ ಇಟ್ಕೊಂಡಿತ್ತು. ಕಾಯ್ದೆ ಆಗ್ತಾ ಇದ್ದ ಹಾಗೆ ಆ್ಯಕ್ಷನ್. ಈಗಾಗಲೇ JPCಗೆ ಹೋಗಿ 1 ವರ್ಷ ಆಗಿದೆ. ತಯಾರಿ ಮಾಡಿಕೊಳ್ಳುವಷ್ಟು ಬೇಕಾದಷ್ಟು ಸಮಯ ಸಿಕ್ಕಿದೆ. ಸೊ UP ಸರ್ಕಾರ ರೆಡಿ ಇದ್ದು ಇಷ್ಟು ಅಕ್ರಮ ಆಸ್ತಿಗಳನ್ನು ಗುರುತಿಸಲಾಗಿದೆ. ಈಗ ಶುರುವಾಗತ್ತೆ ಎಲ್ಲವನ್ನೂ ಕೂಡ ಜಪ್ತಿ ಮಾಡುವಂಥ ಪ್ರಕ್ರಿಯೆ. 1 ಇಂಚು ಅಕ್ರಮ ಜಾಗವನ್ನು ಉಳಿಸಲ್ಲ. ಅಂದರೆ ಸರ್ಕಾರಿ ಭೂಮಿಯೋ, ರೈತರ ಭೂಮಿಯೋ, ಇನ್ಯಾವುದೋ ಧಾರ್ಮಿಕ ಲ್ಯಾಂಡ್ ಅಂದರೆ ಈ ಮಠ ಮಂದಿರಗಳ ಭೂಮಿನೋ ಎಲ್ಲವನ್ನು ವಶಕ್ಕೆ ಪಡಿತಾರೆ. ಡಾಕ್ಯುಮೆಂಟ್ ಇದೆಯಾ, ಸೇಫ್. ಡಾಕ್ಯುಮೆಂಟ್ ಇಲ್ಲ ಅಂದರೆ 1 ಇಂಚು ಜಾಗವನ್ನು ಉಳಿಸಲ್ಲ ಯೋಗಿ ಸರ್ಕಾರ. ಆ ಕಾರ್ಯಾಚರಣೆ ಈಗ ಬಿಗ್ ಆಪರೇಷನ್ ಶುರುವಾಗಿದ್ದು ದೊಡ್ಡ ಘೋಷಣೆಯನ್ನು ಮೊಳಗಿಸಿದ್ದಾರೆ UP CM. ಈ ಜಾಗದಲ್ಲಿ ನಾವು ಆಸ್ಪತ್ರೆಯನ್ನು ಕಟ್ಟಿಸ್ತೀವಿ, ಬಡವರಿಗೆ ಮನೆಯನ್ನು ಕಟ್ಟಿಸ್ತೀವಿ, ಶಾಲೆ, ಮೆಡಿಕಲ್ ಕಾಲೇಜು, ಬ್ಯಾರೇಜ್ಗಳನ್ನು ಕಟ್ಟಿಸ್ತೀವಿ. UPಯಲ್ಲಿ ಇಷ್ಟು ಲಕ್ಷ ಆಸ್ತಿಗಳು ಈಗ ಅಕ್ರಮ ಅಂತ ಪತ್ತೆಯಾಗಿದ್ದು, ಇಲ್ಲೆಲ್ಲ ಸಾರ್ವಜನಿಕ ವಲಯಕ್ಕೆ ಉಪಯೋಗ ಆಗುವಂತಹ ಅತಿ ದೊಡ್ಡ ಬದಲಾವಣೆ ತರುವಂತಹ ಕನ್ಸ್ಟ್ರಕ್ಷನ್ಗೆ, ಅಂದರೆ ಇದನ್ನು ಕನ್ಸ್ಟ್ರಕ್ಟಿವ್ ಆಗಿ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ UP ಸರ್ಕಾರ ರೆಡಿಯಾಗಿದೆ. ಸಾರ್ವಜನಿಕ ಸಂಪತ್ತು, ಸರ್ಕಾರಿ ಸಂಪತ್ತಿನಲ್ಲಿ ಶಾಲೆ, ಆಸ್ಪತ್ರೆ, ಕಾಲೇಜು, ಮೆಡಿಕಲ್ ಕಾಲೇಜು, ಬ್ಯಾರೇಜ್ಗಳನ್ನು ನಿರ್ಮಿಸಿ ಮಾದರಿಯಾಗಿ ತೋರಿಸ್ತೀವಿ. ಇನ್ನು ಮುಂದೆ ಡಕಾಯಿತಿ ಮಾಡೋಂಗಿಲ್ಲ ವಕ್ಫ್ ಬೋರ್ಡ್. ರೈತರ ಭೂಮಿಯನ್ನು, ಕಂಡವರ ಭೂಮಿಯನ್ನು ಕಬ್ಜಾ ಮಾಡೋಂಗಿಲ್ಲ. ಅಂಥದ್ದೊಂದು ಕಾಯ್ದೆ ಮೋದಿ ಸರ್ಕಾರ ತಂದಿರೋದು ಅಂತ ಯೋಗಿ ಗುಡುಗಿದ್ದು ಬುಲ್ಡೋಜರ್ ಸದ್ದು ಶುರುವಾಗೇ ಬಿಟ್ಟಿದೆ UPಯಲ್ಲಿ. ಸೊ ಇದು ವಕ್ಫ್ ಅಕ್ರಮ ಮಾಡಿದವರನ್ನು ನಡಗಿಸ್ತಾ ಇದೆ. ಅಂಥವರ ಎದೆ ನಡಗಿಸುವಂಥ ಸುದ್ದಿ ಇದು. ಇನ್ನು ಬರೀ ಸುದ್ದಿ ಕೇಳ್ಕೊಂಡು ಕೂರೋ ಸಮಯನೂ ಅಲ್ಲ, ಆ್ಯಕ್ಷನ್ ನೋಡೋ ಸಮಯ ಶುರುವಾಗೇ ಬಿಟ್ಟಿದೆ UPಯಲ್ಲಿ. ಈ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಸರ್ವೆ ಶುರುವಾಗಿದ್ದು, ಡಿಜಿಟಲ್ ಸರ್ವೆ ಕಾರ್ಯ ಎಲ್ಲೆಲ್ಲಿ ಅಕ್ರಮ ಆಗಿದೆ ಎಲ್ಲ ಶುರು ಮಾಡ್ತಿದ್ದಾರೆ. ಇದು ಎರಡೂ ಕಡೆಯಿಂದ ನಡೆಯುತ್ತೆ. ಮುಸಲ್ಮಾನರಿಗೆ ಅನ್ಯಾಯ ಆಗಿದ್ದರೆ ವಕ್ಫ್ ಸರಿಯಾದಂಥ ಡಾಕ್ಯುಮೆಂಟ್ಸ್ ಇರೋ ಆಸ್ತಿಯನ್ನು ಕಂಡವರು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರಿಗೆ ಬಿಡಿಸ್ಕೊಡ್ತಾರೆ. ಅದನ್ನು ವಕ್ಫ್ ಆಸ್ತಿ ಅಲ್ಲಿನ ಸಮುದಾಯದ ಹಿತರಕ್ಷಣೆಗೆ ಅಂತ ಇರೋದ್ರಿಂದ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನು ಬಿಡಿಸ್ಕೊಡ್ತಾರೆ.
ಇಲ್ಲ ವಕ್ಫೇ ಕಂಡವರಿಂದ ಒತ್ತುವರಿ ಮಾಡಿಕೊಂಡ್ರೆ ಅದನ್ನೂ ಬಿಡಿಸಿ ಸರ್ಕಾರ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ. ಸಾರ್ವಜನಿಕರ ಬದುಕನ್ನು ಸುಧಾರಿಸೋದಕ್ಕೆ, ಒಳಿತು ಮಾಡೋದಕ್ಕೆ, ಬಡವರಿಗೆ ವಾಪಸ್ ಕೊಡೋದಕ್ಕೆ. ಇದನ್ನು ಸೆಷನ್ನಲ್ಲೇ ಕಿರಣ್ ರಿಜಿಜು, ಅಮಿತ್ ಶಾ ಘೋಷಣೆ ಮಾಡಿದರು. ವಿಜಯಪುರದ ಎಕ್ಸಾಂಪಲ್ ತಗೊಂಡು, ವಿಜಯಪುರ ಒಂದರಲ್ಲೇ ಸಾವಿರ ಎಕರೆ ಮೋಸ ಆಗಿದೆ. ರೈತರು ತಲೆಮಾರುಗಳಿಂದ ಉಳುಮೆ ಮಾಡ್ಕೊಂಡು ಬಂದವ್ರಿಗೆ ಏಕಾಏಕಿ ರಾತ್ರೋರಾತ್ರಿ ಪಹಣಿಯಲ್ಲಿ ವಕ್ಫ್ ಅಂತ ಬಂದುಬಿಟ್ಟಿದೆ ಅಂತ ಬಾಯಿ ಬಡ್ಕೊಂಡು ಕಣ್ಣೀರು ಹಾಕಿದ್ರಲ್ವ ರೈತರು. ಅವ್ರಿಗೆಲ್ಲ ವಾಪಸ್ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ರು. ಆ ಕೆಲಸ ಈಗ ಶುರುವಾಗೇ ಬಿಟ್ಟಿದೆ. ಸೊ ಇದು ಕಾಯ್ದೆ ಆಯಿತು, ನಾಳೆ ಮರೆತೇ ಹೋಯಿತು, ಏನಾಯಿತು ಅನ್ನೋ ಥರ ಆಗಲ್ಲ. ಆ್ಯಕ್ಷನ್ನು ಈ ಕೂಡಲೇ ರಾಷ್ಟ್ರಪತಿಗಳ ಅಂಕಿತ ಬೀಳ್ತಾ ಇದ್ದ ಹಾಗೆ ಅಲ್ಲಿ ಎಲ್ಲ ಅಕ್ರಮ ಆಸ್ತಿ ಜಪ್ತಿ ಮಾಡುವಂಥ ಕೆಲಸವೂ ಶುರುವಾಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲೂ ಕೂಡ ತಯಾರಿ ನಡೀತಿದೆ. ಕರ್ನಾಟಕದಲ್ಲಿ ಯಾವಾಗ? ಕರ್ನಾಟಕದ ಅನ್ವರ್ ಮಾಣಿಪ್ಪಾಡಿಯವರ ರಿಪೋರ್ಟ್ ಇದೆ. ಮೊನ್ನೆ ಅಷ್ಟೇ ಈ ರಿಪೋರ್ಟನ್ನೇ ರೆಫರ್ ಮಾಡಿ ಅಮಿತ್ ಶಾ ಅವರು ಮಾತಾಡಿದ್ರು. ಬೇರೆ ನಾಯಕರು ಸೆಷನ್ನಲ್ಲಿ ಇದನ್ನು ಎತ್ಕೊಂಡ್ರು. ಕರ್ನಾಟಕದ ಘಟಾನುಘಟಿ ನಾಯಕರು, ಖರ್ಗೆ ಅವರ ವಿರುದ್ಧವೂ ಆರೋಪ ಬಂತು, ಆಮೇಲೆ ವಾಪಸ್ ಪಡ್ಕೊಳ್ತಾರೆ, ಮಗದೊಂದು ಅದು ಜಟಾಪಟಿ ನೋಡಿರ್ತೀರಿ ನೀವು. ಹ್ಯಾರಿಸು, ಬೇರೆ ನಾಯಕರ ಹೆಸರುಗಳನ್ನು ಓದಿದ್ರು. BJPಯ MP, ಕರ್ನಾಟಕದ ಹಾಲಿ ಮಾಜಿ ಸಚಿವರು, MLAಗಳ ವಕ್ಫ್ ಕಬಳಿಕೆಯ ಲಿಸ್ಟನ್ನೇ ಇಟ್ಟರು. ಅದನ್ನು ತನಿಖೆ ಮಾಡಿ, ಸಾಬೀತು ಮಾಡಿ, ಸಾಕ್ಷಿ ಸಮೇತ ಒತ್ತುವರಿಯನ್ನು ತೆರವು ಮಾಡ್ಕೊಳ್ತಾರೋ ಅಥವಾ ಬೇರೆ ರೀತಿಯಲ್ಲಿ ಅಕ್ರಮ ಆಗಿದೆಯೋ, ಹಣ ಸಂದಾಯ ಆಗಿದೆಯೋ. ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿದ್ರು, ಖರ್ಗೆ ಅವರು ತನ್ನ ವಿರುದ್ಧ ಆರೋಪ ಮಾಡಬೇಡಿ ಅಂತ ಗುಡುಗೋ ಹಾಗೆ ಇಲ್ಲ. ಸುಮ್ಮನೆ ಆರೋಪ ಅಲ್ಲ, ಇದು ಸತ್ಯ, ಸಾಕ್ಷಿ ಇದೆ, PDF ಫಾರ್ಮಲ್ಲಿ ಎಲ್ಲ ಅವೈಲೇಬಲ್ ಇದೆ. CBI ಬಂದರೆ 2 ದಿನದಲ್ಲಿ ಮುಖವಾಡ ಬಯಲಾಗುತ್ತೆ. ಬರೀ ಅವರೊಬ್ಬರೇ ಅಲ್ಲ, ಇನ್ನೂ ದೊಡ್ಡವರದಿದೆ ಅಂತ ಅನ್ವರ್ ಮಾಣಿಪ್ಪಾಡಿ ನಿನ್ನೆ ಅಷ್ಟೇ ಹೇಳಿದ್ರು. ಅವರಿಗೆ ಇಂಟರ್ನ್ಯಾಷನಲ್ ಥ್ರೆಟ್ ಕಾಲ್ಸ್ ಬರ್ತಾ ಇದೆ. ಅವ್ರ ಜೀವಕ್ಕೆ ಅಪಾಯ ಎದುರಾಗಿದೆ. ಈಗಿನ ಸದ್ಯದ ಪರಿಸ್ಥಿತಿಯ ಪ್ರಕಾರ ಸಿಕ್ಕಾಪಟ್ಟೆ ಥ್ರೆಟ್ ಇದೆ ಅವ್ರಿಗೆ. ಸೊ ಕರ್ನಾಟಕದಲ್ಲಿ ಆ್ಯಕ್ಷನ್ ಯಾವಾಗ? ಅವ್ರು ತಪ್ಪು ಮಾಡಿದಾರೋ ಇಲ್ವೋ, ಅದು ಆರೋಪನೋ ನಿಜಾನೋ ಅನ್ನೋದು ಗೊತ್ತಾಗೋದು ಯಾವಾಗ? ಸರ್ವೆ ಮಾಡಬೇಕು. ಮತ್ತು ಇದುವರೆಗೆ ಏನೇನು ಅಕ್ರಮ ಆಗಿದೆ, ಅನ್ವರ್ ಮಾಣಿಪ್ಪಾಡಿ ಅವರ ರಿಪೋರ್ಟ್ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಆ್ಯಕ್ಷನನ್ನು ಸಿದ್ದರಾಮಯ್ಯ ಸರ್ಕಾರ ಯಾವಾಗ ತಗೊಳುತ್ತೆ? ದೇವೇಗೌಡರು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಉಪಲೋಕಾಯುಕ್ತದ ವರದಿ ಆ ಕಡತನ ಪತ್ತೆ ಮತ್ತು ವಕ್ಫ್ ಆಸ್ತಿಯನ್ನು ಕಂಡವರು ಯೂಸ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆನೂ ಆ್ಯಕ್ಷನ್ ಆಗಬೇಕಲ್ಲ. ವಕ್ಫ್ಗೆ ಅನ್ಯಾಯ ಆಗಿದೆ ಅನ್ನೋದು ಅದನ್ನು ಅಡ್ರೆಸ್ ಮಾಡ್ಬೋದು ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ. ವಕ್ಫ್ ಅನ್ಯಾಯ ಮಾಡಿದ್ದು ರೈತರಿಗೆ ಭೂಮಿ ವಾಪಸ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು. ಕರ್ನಾಟಕದಲ್ಲಿ ಈ ಆ್ಯಕ್ಷನ್ ಯಾವಾಗ ಶುರುವಾಗುತ್ತೆ ನೋಡಬೇಕು. ಪಕ್ಕದ ರಾಜ್ಯದಲ್ಲಿ ವಿಶೇಷವಾಗಿ UPಯಲ್ಲಂತೂ ಶುರುವಾಗಿಬಿಟ್ಟಿದೆ ಪ್ರಕ್ರಿಯೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.